ತುಮಕೂರಿನ ಅಭಿವೃದ್ಧಿಗೆ ಪಣತೊಟ್ಟ ಜಿಲ್ಲಾಡಳಿತ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಒದಗಿಸಲು ಜಿಲ್ಲಾಡಳಿತ ಸಜ್ಜು. ಹೂಡಿಕೆ ಮಾಡಲು ಜಿಲ್ಲೆಗೆ ಬಂದರು ಕೊರಿಯನ್ ಡೆಲಿಗೇಟ್ಸ್. ತುಮಕೂರು ಅಭಿವೃದ್ಧಿಗೆ ಜಿಲ್ಲಾಡಳಿತ ಪಣ ತೊಟ್ಟಿದ್ದು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದಿದೆ. ತುಮಕೂರು ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಇದೀಗ ತುಮಕೂರು ಜಿಲ್ಲೆಯನ್ನ ಕೈಗಾರಿಕೆ ಮತ್ತು ಹೂಡಿಕೆಯ ಕೇಂದ್ರವಾಗಿ ರೂಪಿಸಲು ಜಿಲ್ಲಾಡಳಿತ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ವಿದೇಶಿ ಹೂಡಿಕೆಯನ್ನ ಸೆಳೆಯುವ ಉದ್ದೇಶದಿಂದ ಕೊರಿಯಾ ದೇಶದ ಪ್ರತಿನಿಧಿಗಳು ತುಮಕೂರಿಗೆ ಭೇಟಿಯನ್ನ ನೀಡಿ ಜಿಲ್ಲೆಯ ಮೂಲ ಸೌಕರ್ಯಗಳು ಹಾಗೂ ಕೈಗಾರಿಕಾ ಅವಕಾಶಗಳ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ. ತುಮಕೂರಿನಲ್ಲಿ ಈಗಾಗಲೇ ಐಟಿ ಹಬ್ ಸ್ಥಾಪನೆ, ಇಂಡಸ್ಟ್ರಿಯಲ್ ಏರಿಯಾ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳು ನಡೀತಾ ಇದ್ದು, ಇದರ ಮಧ್ಯೆ ಜಿಲ್ಲಾಡಳಿತ ಮತ್ತೊಂದು ಅಭಿವೃದ್ಧಿಯ ಹೆಜ್ಜೆಯನ್ನಿಟ್ಟಿದೆ. ಹೌದು, ತುಮಕೂರು ಜಿಲ್ಲಾಡಳಿತ ಇದೀಗ ತುಮಕೂರಿನಲ್ಲಿ ಹೂಡಿಕೆ ಮಾಡುವ ವಿದೇಶಿ ಕಂಪನಿಗಳಿಗೆ ಸೂಕ್ತ ಪರಿಸರ ಒದಗಿಸಲು ಮುಂದಾಗಿದ್ದು, ಕಂಪನಿಗಳು ಶುರುವಾದರೆ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸಿಗುವ ಕನಸು ಕಂಡಿದೆ. ಇನ್ನು ಕರ್ನಾಟಕ ರಾಜ್ಯ ಪ್ರವಾಸದಲ್ಲಿರುವ ಕೊರಿಯಾ ಪ್ರತಿನಿಧಿಗಳ ತಂಡ ಇಂದು ತುಮಕೂರಿಗೆ ಭೇಟಿಯನ್ನ ನೀಡಿ ಇಲ್ಲಿ ಕಂಪನಿಗಳನ್ನ ಸ್ಥಾಪನೆ ಮಾಡಲಿರುವ ಪರಿಸರ ಹಾಗೂ ಸೌಕರ್ಯಗಳ ವೀಕ್ಷಣೆಯನ್ನ ಮಾಡಿದ್ರು. ಮತ್ತು ತುಮಕೂರಿನಲ್ಲಿರುವ ಸ್ಮಾರ್ಟ್ ಸಿಟಿ ಯೋಜನೆ, ಕಾನೂನು ಸುವ್ಯವಸ್ಥೆ, ಇಲ್ಲಿರುವ ಪರಿಸರ ವ್ಯವಸ್ಥೆ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಇನ್ನು ಈ ವೇಳೆ ಡಿಸಿ ಶುಭ ಕಲ್ಯಾಣ್ ಅವರು ಮಾತನಾಡಿ, ಇಂದು ನಮ್ಮ ಜಿಲ್ಲೆಗೆ ಕೊರಿಯಾದ ಪ್ರತಿನಿಧಿಗಳು ಬಂದಿದ್ದು ತುಂಬಾ ಖುಷಿ ತಂದಿದೆ. ಅವರು ತುಮಕೂರು ಜಿಲ್ಲೆಯಲ್ಲಿ ಕಂಪನಿ ಸ್ಥಾಪನೆ ಮಾಡಲಿರುವ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ನಾವು ತುಮಕೂರಿನಲ್ಲಿ ಕಂಪನಿಗಳ ಸ್ಥಾಪನೆಗಿರುವ ಪರಿಸರ ಹಾಗೂ ಸೌಕರ್ಯಗಳ ಬಗ್ಗೆ ಅವರಿಗೆ ವಿವರವಾಗಿ ತಿಳಿಸಿದ್ದೇವೆ. ಅವರು ಕೂಡ ಅವರ ಕೋಆರ್ಡಿನೇಟರ್ಸ್ ಜೊತೆಗೆ ಮಾತನಾಡಿ ನಮಗೆ ಕಂಪನಿ ಸ್ಥಾಪನೆಯ ಬಗ್ಗೆ ತಿಳಿಸುತ್ತೇವೆ ಎಂದು ಹೇಳಿದ್ದಾರೆ. ಸದ್ಯ ಕಿಯಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಹಾಗೂ ಜಿಲ್ಲೆಯಲ್ಲಿ ಮತ್ತಷ್ಟು ಕಂಪನಿಗಳು ಸ್ಥಾಪನೆಯಾದರೆ ಜಿಲ್ಲೆಯ ಅದೆಷ್ಟೋ ನಿರುದ್ಯೋಗಿ ಯುವ ಜನರಿಗೆ ಉದ್ಯೋಗ ಸಿಗಲಿವೆ ಎಂದು ತಿಳಿಸಿದರು. ವಸಂತ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಫೇಸ್ 4 ಅಲ್ಲಿ 1700 ಏಕರ್ಸ್ ಇದೆ. ಅಲ್ಲಿ ಕಿಯಾ ಫ್ಯಾಕ್ಟ್ರಿ ಅವರು ಇನ್ಸ್ಟಾಲ್ ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳು ಇದೆ ಅಂತ ನೋಡಲಿಕ್ಕೆ ಒಂದು ಪ್ರಿಲಿಮಿನರಿಯಾಗಿ ಬಂದಿದ್ದಾರೆ. ಆರ್ ಆನರಬಲ್ DCM ಆಫ್ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಬೇಕು, ಒಳ್ಳೆಯ ಇಂಡಸ್ಟ್ರೀಸ್ ಬರಬೇಕು, ಎಲ್ಲ ಸೆಕ್ಟರ್ಸಲ್ಲಿ ಕೂಡ ಸೆಮಿಕಂಡಕ್ಟರ್, ಐ ಟಿ ರಿಲೇಟೆಡ್, ಮ್ಯಾನುಫ್ಯಾಕ್ಚರಿಂಗ್, ಆಟೋಮೊಬೈಲ್ಸ್ ಎಲ್ಲ ಸೆಕ್ಟರಲ್ಲಿ ಕೂಡ ಇಂಡಸ್ಟ್ರೀಸ್ ಬಂದರೆ ಒಳ್ಳೆಯ ಜಾಬ್ ಆಪರ್ಚುನಿಟೀಸ್ ನಮ್ಮ ಯುವಕರಿಗೆ ಸಿಗುತ್ತೆ ಅಂತ ಅವರು ಹೇಳ್ತಾನೆ ಇರ್ತಾರೆ. ಅದೇ ರೀತಿಯಲ್ಲಿ ನಮ್ಮದು ತುಮಕೂರು ಒಂದು ಎಜುಕೇಷ್ನಲ್ ಸಿಟಿ ಅಂತಲೇ ಕರಿತೀವಿ. 13 ಇಂಜಿನಿಯರಿಂಗ್ ಕಾಲೇಜಸ್, 3 ಮೆಡಿಕಲ್ ಕಾಲೇಜಸ್, ಆಲ್ಮೋಸ್ಟ್ 100 ಡಿಗ್ರಿ ಕಾಲೇಜಸ್, 12 ITI ಕಾಲೇಜಸ್ ಇದೆ. ಸೊ ಇಷ್ಟು ಒಂದು ಸ್ಕಿಲ್ಡ್ ಲೇಬರ್ ಮತ್ತು ಯೂತ್ ಇರೋದ್ರಿಂದ ಅವರಿಗೆ ಅವಕಾಶಗಳು ಸಿಗಬೇಕು. ನಮ್ಮಲ್ಲಿ ಈಗಾಗಲೇ ಫೇಸ್ 1, 2, 3 ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಸಂತ್ ನರಸಾಪುರ, ಅಂತ್ರಸ್ನಲ್ಲಿ ಇಲ್ಲೆಲ್ಲ ಒಳ್ಳೆಯ ಇಂಡಸ್ಟ್ರೀಸ್ ಇದೆ. ಬಟ್ ಇನ್ನೂ ಒಂದು ಹೆಚ್ಚು ಇಂಡಸ್ಟ್ರೀಸ್ ಬಂದರೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ದು ಏನು ಈಗ 1 lakh crore GDP ಇದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ, ಇನ್ನೂ ಒಂದು ಹೆಚ್ಚು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಯರ್ ಮಾರ್ಕ್ ಆಗಿರೋದ್ರಿಂದ ಒಳ್ಳೆಯ ಇಂಡಸ್ಟ್ರೀಸ್ ಬಂದರೆ ಒಳ್ಳೆಯದು. ಸೊ ಹಂಗಾಗಿ ಅವರು ಕೊರಿಯಾದಿಂದ ಬಂದು ವಿಸಿಟ್ ಮಾಡಿ ಪ್ರಿಲಿಮಿನರಿಯಾಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಂಡು ಹೋಗ್ತಾರೆ. ಲ್ಯಾಂಡ್ ಅವೈಲಬಿಲಿಟಿ ಇದೆಯಾ, ಅಲ್ಲಿ ಡೆವಲಪ್ಮೆಂಟ್ಸ್ ಇದೆಯಾ, ರೋಡ್ಸು, ಡ್ರೈನ್ಸು, ಲೈಟ್ಸು ಮತ್ತು ಕನೆಕ್ಟಿವಿಟಿ ಹೇಗಿದೆ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ತುಮಕೂರು ನಗರದಲ್ಲಿ ಅಂತ ಕೂಡ ನಾವು ತೋರಿಸಿದ್ದೀವಿ. ಅವರು ಮುಖ್ಯವಾಗಿ ಕೇಳುವುದು ಲ್ಯಾಂಡ್, ವಾಟರ್ ಆ್ಯಂಡ್ ಎನರ್ಜಿ. ಸೊ ವಾಟರ್ ಈಗಾಗಲೇ ನಮ್ಮದು ಟರ್ಷರಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರೋದ್ರಿಂದ 30 MLD ಎವ್ರಿ ಡೇ ಜನ್ರೇಷನ್ ಆಗ್ತಾಯಿದೆ, ಅದನ್ನು ಸಹ ತೋರಿಸಿದ್ದೀವಿ. ಅದಿಲ್ಲದೆ ನಮ್ಮಲ್ಲಿ ಸೋಲಾರ್ ಪವರ್ ಪ್ಲ್ಯಾಂಟ್ ಇದೆ ಪಾವಗಡದಲ್ಲಿ, ಎವ್ರಿ ಡೇ 2500 megawatts ಇಸ್ ಬೀಯಿಂಗ್ ಜನರೇಟೆಡ್. ಸೊ ಪವರ್ ಸರ್ಪ್ಲಸ್ಸು ಇದೆ ಅನ್ನುವ ವಿಚಾರವನ್ನು ಅವರಿಗೆ ಹೇಳಿದ್ದೀವಿ.
ಇವತ್ತು ಒಂದು ಪ್ರೆಸೆಂಟೇಷನ್ ಕೂಡ DC ಆಫೀಸಲ್ಲಿ ಅವರಿಗೆ ಮಾಡಿದ್ವಿ. ತುಮಕೂರು ಏನಿದೆ, ವಾಟ್ ಆರ್ ದಿ ಹ್ಯೂಮನ್ ರಿಸೋರ್ಸಸ್, ವಾಟ್ ಆರ್ ದಿ ಇನ್ಫ್ರಾಸ್ಟ್ರಕ್ಚರ್, ನಮ್ಮಲ್ಲಿ ರೋಡ್ವೇಸ್, ನ್ಯಾಷನಲ್ ಹೈವೇಸ್, NH-48, 206 ಎಷ್ಟು ಈ ಹೊಸದಾಗಿ ಹಾಕಿದ್ದೀವಿ, ರೈಲ್ವೇಸು, ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಗೂಡ್ಸ್ ಟ್ರೈನ್ ಕೂಡ ಬರ್ತಾ ಇದೆ. ಸೊ ಇಷ್ಟೆಲ್ಲ ಒಳ್ಳೆಯ ಕನೆಕ್ಟಿವಿಟಿ ಇದೆ ಮತ್ತು ಫ್ಯೂಚರಲ್ಲಿ ಕೂಡ ತುಮಕೂರು ಮೆಟ್ರೋ ಬರುವ ಸಾಧ್ಯತೆ ಇದೆ. ಇದೆಲ್ಲನೂ ಕೂಡ ಒಂದು ಪ್ರೆಸೆಂಟೇಷನ್ ರೂಪದಲ್ಲಿ ಅವರಿಗೆ ಮನವರಿಕೆ ಮಾಡಿದ್ವಿ ಮತ್ತು ಇವತ್ತು ಆ ಸೈಟು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೇಸ್ 4 ಅನ್ನು ವೀಕ್ಷಣೆ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಈಗಾಗಲೇ ಸುಮಾರು ಕಂಟ್ರೀಸಿಂದ ಡೆಲಿಗೇಟ್ಸ್ ಎಲ್ಲ ಬಂದು ನೋಡಿದ್ದಾರೆ. ಬಟ್ ಹೋಪ್ಫುಲಿ ಇನ್ ನಿಯರ್ ಫ್ಯೂಚರ್ ಯಾರಾದರೂ ಒಬ್ಬರು ಒಳ್ಳೆಯ ಇಂಡಸ್ಟ್ರಿ ಬಂದು ಎಸ್ಟಾಬ್ಲಿಷ್ ಮಾಡಿದರೆ, ಈಗಾಗಲೇ ಜಿಂದಾಲ್ ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಸದ್ಯದಲ್ಲಿನೇ ಅದು ಒಂದು MOU ಸೈನಿಂಗ್ ಕೂಡ ಆಗುತ್ತೆ ಜಿಂದಾಲ್ ಅವರು. ಸೊ ಇವರು ಬಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಸ್ಪೆಷಲಿ ಆಟೋಮೊಬೈಲಲ್ಲಿ ಒಂದು ಒಳ್ಳೆಯ ಫ್ಯೂಚರ್ ನಮ್ಮ ಯೂತ್ಗೆ ಸಿಗುತ್ತೆ. ಥ್ಯಾಂಕ್ ಯು. ಒಟ್ನಲ್ಲಿ ತುಮಕೂರು ಅಭಿವೃದ್ಧಿಗೆ ಜಿಲ್ಲಾಡಳಿತ ಸಜ್ಜಾಗಿದ್ದು, ವಿದೇಶಿ ಕಂಪನಿಗಳು ಹಾಗೂ ಇನ್ನಿತರೆ ಹೂಡಿಕೆಗಳಿಂದ ಯುವಜನರ ನಿರುದ್ಯೋಗ ಸಮಸ್ಯೆ ಹಾಗೂ ಜಿಲ್ಲೆಯ ಗೌರವ ಮತ್ತಷ್ಟು ಹೆಚ್ಚಿಸಲು ಮುಂದಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.